ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 1 ಮತ್ತು ನಿಮ್ಮ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆಗೆ ಬರುವಂತಹ ಅತಿ ಸಂಭವನೀಯ ಪ್ರಶ್ನೆಗಳನ್ನು ವಿಜ್ಞಾನ ವಿಷಯದಿಂದ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನಾಳೆ ನಿಮ್ಮ ಶಾಲೆಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ ಮಕ್ಕಳ. ಸೊ ಆ ಒಂದು ಎಕ್ಸಾಮ್ಗೆ ಈ ಕ್ವಶನ್ಸು ಬಹಳ ಯೂಸ್ಫುಲ್ ಆಗ್ತವೆ. ತುಂಬ ಕ್ವಶನ್ಸ್ಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಬರ್ತವೆ. ಹಾಗಾಗಿ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ಇವೆಲ್ಲ ಲಾಸ್ಟ್ ಮಿನಿಟ್ ಕ್ವಶನ್ಸ್ ಆಗಿರುತ್ತೆ. ಏಕೆಂದರೆ ಈಗ ನೀವು ಆಲ್ರೆಡಿ ಎಕ್ಸಾಮನ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ ಇನ್ನೇನು ಇರುವಂಥದ್ದು ಕೆಲವು ಗಂಟೆಗಳು ಮಾತ್ರ. ಹಾಗಾಗಿ ಇವನ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ. ಮೊದಲನೇದಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಭೌತ ವಿಜ್ಞಾನದಿಂದ ನಾನು ಹೋಗ್ತೀನಿ. ಸೊ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಘಟಕಗಳ ಚಿಹ್ನೆಗಳನ್ನ ಕಲ್ತ್ಕೊಳ್ಳಿ. ಏಕೆಂದರೆ 2 ಚಿಹ್ನೆಗಳನ್ನು ಕೇಳ್ತಾರೆ. ಯಾವುದಾದ್ರೂ 2 ಚಿಹ್ನೆಗಳನ್ನ ಕೇಳ್ಬೋದು. ಹಾಗಾಗಿ 1 ಅಂಕಕ್ಕೆ ಇರ್ತದೆ. ಕಂಪಲ್ಸರಿ ಕ್ವಶನ್ ಆಗಿರ್ತದೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು SI ಮಾನಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದಾದ್ರೂ SI ಏಕಮಾನಗಳನ್ನ ಕೇಳ್ತಾರೆ. ಇನ್ಕ್ಲೂಡಿಂಗ್ ನಿಮ್ಮ ಲೆಕ್ಕಗಳನ್ನು ಬಿಡಿಸಿದಾಗಲೂ ಸಹ SI ಮಾನಗಳು ಬೇಕಾಗ್ತದೆ. ಹಾಗಾಗಿ SI ಮಾನಗಳಿಗೆ 1 ಅಂಕ ಇರೋದ್ರಿಂದ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಓವರ್ಲೋಡ್ ಎಂದರೇನು ಮತ್ತು ಅದು ಓವರ್ಲೋಡನ್ನು ನೋಡ್ಕೊಳ್ಳಿ. ಋಸ್ವಮಂಡಲ ಅಂದ್ರೇನು ಅದನ್ನು ನೋಡ್ಕೊಳ್ಳಿ. ಮತ್ತು ಗೃಹ ಬಳಕೆಯಲ್ಲಿ ನಾವು ಸರಣೀಕೃತ ಜೋಡಣೆಗಿಂತ ಸಮಾಂತರ ಜೋಡಣೆಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಯಾಕೆ? ಈ ಎಲ್ಲ ಪ್ರಶ್ನೆಗಳು ಬರ್ತದೆ. ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು, ಇವು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ. ವಾಹಕದ ಅಡ್ಡ ಕೊಯ್ದು, ವಾಹಕದ ವಿಸ್ತೀರ್ಣ, ವಾಹಕದ ಪ್ರಾಕೃತಿಕ ಗುಣ. ಸೊ ಇದಿಷ್ಟು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳಾಗಿರ್ತದೆ. ನೆಕ್ಸ್ಟು ನೀವು ವಿವಿಧ ದೃಷ್ಟಿ ದೋಷಗಳ ಅರ್ಥ. ಸಮೀಪ ದೃಷ್ಟಿ ಅಂದ್ರೇನು, ದೂರದೃಷ್ಟಿ ಅಂದ್ರೇನು, ಸಮೀಪ ದೃಷ್ಟಿ ಉಂಟಾಗಲಿಕ್ಕೆ ಕಾರಣವೇನು ಮತ್ತು ದೂರದೃಷ್ಟಿ ಉಂಟಾಗಲಿಕ್ಕೆ ಕಾರಣವೇನು, ಸೊ ಯಾವ ರೀತಿ ಪರಿಹಾರವನ್ನು ಮಾಡುತ್ತೀವಿ ಅದನ್ನು ನೋಡ್ಕೋಬೇಕಾಗ್ತದೆ. ಅದರ ಮೇಲೆ ಒಂದು ಕ್ವಶನ್ ಇರ್ತದೆ. ಕಣ್ಣಿನ ಹೊಂದಾಣಿಕೆ ಎಂದರೇನು, ಅರ್ಥ ಆಗ್ತಾ ಇದೆಯಾ? ಪ್ರಿಸ್ಮಯೋಬಿಯಾ. ಸೊ ಅದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಮಕ್ಕಳ. ಹಾಗಾಗಿ ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ತದೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 6ನೇ ಪ್ರಶ್ನೆ ಬಂದು ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಎಳೆಯುವ ಚಟುವಟಿಕೆ. ಸೊ ಅದನ್ನು 3 ಅಂಕಕ್ಕಾದರೂ ಕೇಳ್ಬೋದು ಅಥವಾ 2 ಅಂಕಕ್ಕಾದರೂ ಕೇಳ್ಬೋದು. ಪ್ರಯೋಗಗಳಿರ್ತದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವಿದ್ಯುತ್ ಪ್ರವಾಹವಿರುವಂತಹ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಕಾಂತೀಯ ಬಲವನ್ನು ಅನುಭವಿಸುವಂತಹ ಪ್ರಯೋಗದ ಚಟುವಟಿಕೆ. ಸೊ ಇದು ಸಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ದರ್ಪಣ ಮತ್ತು ಮಸೂರಗಳ ವ್ಯತ್ಯಾಸ ಮತ್ತು 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ವ್ಯತ್ಯಾಸಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಹೆಚ್ಚಾಗಿ ದರ್ಪಣ ಮತ್ತು ಮಸೂರಗಳ ವ್ಯತ್ಯಾಸವನ್ನು ಕೇಳ್ತಾರೆ. ಮತ್ತು ನೀವು ಮಾಡೆಲ್ ಕ್ವಶನ್ ಪೇಪರ್ 4 ರೆಫರ್ ಮಾಡಲೇಬೇಕು. ಅದರಲ್ಲಿರುವಂತಹ ಎಷ್ಟೋ ಪ್ರಶ್ನೆಗಳು ರಿಪೀಟ್ ಆಗ್ತದೆ ಮಕ್ಕಳ. ಸೊ ಅದರಲ್ಲಿ ವ್ಯತ್ಯಾಸಗಳೇನು ಕೊಟ್ಟಿದ್ದಾರೆ, ಕಾರಣಗಳೇನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವಂತಹ ಚಟುವಟಿಕೆ. ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಸೊಲೆನಾಯ್ಡ್ನ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊಲೆನಾಯ್ಡ್ ಎಂದರೇನು, ಆ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನಕ್ಷತ್ರಗಳು ಮಿನುಗುವುದಿಲ್ಲ, ಆದರೆ ಗ್ರಹಗಳು ಏಕೆ ಮಿನುಗ್ತವೆ ಅದನ್ನು ಕೇಳ್ತಾರೆ. ಕಾಮನ ಬಿಲ್ಲು ಯಾವ ರೀತಿ ಉಂಟಾಗ್ತದೆ. ಸೊ ಎಲ್ಲ ಪ್ರಶ್ನೆಗಳು ನೀವು ನೋಡ್ಕೊಳ್ಬೇಕಾಗಿರೋ ಮಕ್ಕಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಮತ್ತು 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಮೋಸ್ಟ್ ರಿಪೀಟೆಡ್ ಆಗಿ ಸಾಮರ್ಥ್ಯದ ಮೇಲೆ ಲೆಕ್ಕವನ್ನು ಕೇಳಿದ್ದಾರೆ. ಒಂದು ರೆಫ್ರಿಜರೇಟರ್ 1 ಗಂಟೆಗೆ ಇಷ್ಟು ಕೆಲಸ ಮಾಡಿದರೆ, 1 ದಿನದಲ್ಲಿ ಇಷ್ಟು ಬಳಕೆ ಆದರೆ 30 ದಿನಕ್ಕೆ ಎಷ್ಟು ರೂಪಾಯಿಗಳು ಬರ್ತದೆ. ಸೊ ಈ ರೀತಿ ಲೆಕ್ಕಗಳನ್ನೇ ಕೇಳ್ತಾ ಇರೋದು. ಹಾಗಾಗಿ ಇದಿಷ್ಟನ್ನು ಹೆಚ್ಚಾಗಿ ದೇ ಆರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಈ ಕ್ವಶನ್ಸ್ಗಳು ಬಂದೇ ಬರ್ತವೆ ಮಕ್ಕಳ. ಹಾಗಾಗಿ ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಸಾಯನ ವಿಜ್ಞಾನಕ್ಕೆ ಬಂದರೆ ಮಿಶ್ರಲೋಹಗಳಲ್ಲಿರುವ ವಿವಿಧ ಘಟಕಗಳು. ಸೊ ನಮಗೆ ಹಲವಾರು ಮಿಶ್ರಲೋಹಗಳಿದ್ದಾವೆ. ಅದರಲ್ಲಿ ಇರುವಂತಹ ಘಟಕಗಳನ್ನ ನೋಡ್ಕೊಳ್ಳಿ. ಅದ್ರ ಮೇಲೆ ಒಂದು ಕ್ವಶನ್ ಬರ್ತದೆ. ನೆಕ್ಸ್ಟ್ ಚಲುವೆ ಪುಡಿ, ವಾಷಿಂಗ್ ಸೋಡಾ, ಅಡಿಗೆ ಸೋಡಾ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗಳ ರಾಸಾಯನಿಕ ಹೆಸರು, ತಯಾರಿಕೆಯ ವಿಧಾನ ಮತ್ತು ಉಪಯೋಗಗಳು. ಇವಿಷ್ಟನ್ನು ನೋಡ್ಕೊಳ್ಳಿ. ಯಾವುದು ಬೇಕಾದರೂ ಅವರು ಕೇಳುವ ಸಾಧ್ಯತೆಗಳಿರ್ತದೆ. ಇದನ್ನೇ ಕೇಳ್ತಾರೆ ಅಂತ ಅಲ್ಲ. ಸೊ ಅದರಲ್ಲಿ ಯಾವುದು ಬೇಕಾದರೂ ಉಪಯೋಗ ಕೇಳ್ಬೋದು, ಅಥವಾ ರಾಸಾಯನಿಕ ಹೆಸರು ಕೇಳ್ಬೋದು, ಅಥವಾ ಅವರು ವಿಧಾನ ಕೇಳ್ಬೋದು. ಹಾಗಾಗಿ ಅದಷ್ಟನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ಗಳಲ್ಲಿ ಅಯಾನಿಕ ಬಂಧ ಉಂಟಾಗುವಂತಹ ಚುಕ್ಕಿ ರಚನೆಯ ಪ್ರಶ್ನೆ
100% ಬರ್ತದೆ ಮಕ್ಕಳು. ಯಾಕೆಂದರೆ 4 ಮಾಡೆಲ್ ಕ್ವಶನ್ ಪೇಪರ್ ನೋಡಿ, ಒಂದರಲ್ಲಿ ಸೋಡಿಯಂ ಕ್ಲೋರೈಡ್ ಕೇಳಿದರೆ, ಒಂದರಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಕೇಳಿದ್ದಾರೆ. ಹಾಗಾಗಿ ಇವೆರಡನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಗಾಲದ ಸಂಯುಕ್ತಗಳು ಪಾಠದಲ್ಲಿ ಅಣುಸೂತ್ರ ಮತ್ತು ರಚನಾ ಸೂತ್ರ. ಸೊ ರಚನಾ ಸೂತ್ರವನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಹೆಚ್ಚು ರಚನಾ ಸೂತ್ರಗಳನ್ನು ಕಲ್ತ್ಕೊಳ್ಳಿ ಮತ್ತು ಅಣುಸೂತ್ರಗಳನ್ನು ಕಲ್ತ್ಕೊಳ್ಳಿ. ಆಲ್ಕೇನ್, ಆಲ್ಕೀನ್, ಆಲ್ಕೈನ್, ಸೈಕ್ಲೋ ಆಲ್ಕೇನ್ಸ್ ಮತ್ತು ಆ ಕ್ರಿಯಾ ಗುಂಪುಗಳು ಆಲ್ಡಿಹೈಡ್, ಕೀಟೋನು, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಇದಿಷ್ಟು ಆಲ್ಕೋಹಾಲ್, ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಮಕ್ಕಳು. ಅವುಗಳ ಅಣುಸೂತ್ರ, ರಚನಾ ಸೂತ್ರ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸಾಬೂನಿನ ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯ ವಿವರಣೆ. ಸೊ ಯಾವ ರೀತಿ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸದೆ ಆ ಪ್ರಕ್ರಿಯೆಯನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಗಾಲ ಸಂಯುಕ್ತದ ಪಾಠದಲ್ಲಿರುವಂತಹ ಚುಕ್ಕಿ ರಚನೆಗಳನ್ನು ನೋಡ್ಕೊಳ್ಳಿ ಮಕ್ಕಳ. ಮೀಥೇನ್, ಈಥೇನ್ ಅವೆಲ್ಲ ಚುಕ್ಕಿ ರಚನೆಯನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಎಸ್ಟರೀಕರಣ ಎಂದರೇನು, ಮತ್ತು 4 ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ರಾಸಾಯನಿಕ ಸಮೀಕರಣಗಳು. ಏಕೆಂದರೆ ರಾಸಾಯನಿಕ ಸಮೀಕರಣಗಳು ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸಿಗೆ ನಿಮಗೆ ಸಮೀಕರಣಗಳನ್ನು ಕೆಲವು ಟೈಮು ಹೇಳಿ ಕೊಟ್ಟಿರ್ತಾರೆ, ಸಮೀಕರಣವನ್ನು ಬರಿಬೇಕು. ಸೊ ಕೆಲವೊಂದು ಸಾರಿ ಏನು ಮಾಡ್ತಾರೆ, ಸಮೀಕರಣವನ್ನು ಕೊಟ್ಟಿರ್ತಾರೆ, ಅದನ್ನು ಸರಿದೂಗಿಸಿ ಬರಿಬೇಕು. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳ್ದಾಗೆ ಕ್ರಿಯಾ ಗುಂಪುಗಳ ಬಗ್ಗೆ ಪ್ರಶ್ನೆ ಇರ್ತದೆ. ನೆಕ್ಸ್ಟ್ ಹೈಡ್ರೋಜನೀಕರಣ ಎಂದರೇನು ಅದನ್ನು ನೋಡ್ಕೊಳ್ಳಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳಿಗಿರುವ ವ್ಯತ್ಯಾಸ, ರಾಸಾಯನಿಕ ಕ್ರಿಯೆ ನಿರ್ಧರಿಸುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ಇದು. ನೆಕ್ಸ್ಟ್ ಕಮಟುವಿಕೆ ಎಂದರೇನು, ಥರ್ಮೈಟ್ ಕ್ರಿಯೆ, ತಟಸ್ಥೀಕರಣ ಕ್ರಿಯೆ. ಸೊ ಇದಿಷ್ಟನ್ನು ನೋಡ್ಕೊಳ್ಳಿ. ಮತ್ತು 4 ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ವ್ಯತ್ಯಾಸಗಳು ಮತ್ತು ವೈಜ್ಞಾನಿಕ ಕಾರಣಗಳು. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ ನಾವು ಜೀವಶಾಸ್ತ್ರದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಸಸ್ಯಗಳಲ್ಲಿ ಕಂಡುಬರುವಂತಹ ವಿವಿಧ ಅನುವರ್ತನೆಗಳನ್ನು ನೀವು ಅರ್ಥಗಳನ್ನು ಕಲ್ತ್ಕೊಂಡಿರಬೇಕು. ಗುರುತ್ವ ಅನುವರ್ತನೆ, ದ್ಯುತೀಯ ಅನುವರ್ತನೆ. ಸೊ ಇವುಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ ಮಾನವರಲ್ಲಿ ಕಂಡುಬರುವ ವಿವಿಧ ಹಾರ್ಮೋನುಗಳ ಕಾರ್ಯ. ಸೊ ಮಾನವರಲ್ಲಿರುವಂತಹ ಎಲ್ಲ ಹಾರ್ಮೋನುಗಳ ಅಡ್ರಿನಲ್, ಥೈರಾಯ್ಡ್, ಪಿಟ್ಯೂಟರಿ ಹಾರ್ಮೋನ್ಸ್, ಇವೆಲ್ಲ ಹಾರ್ಮೋನ್ಸ್ಗಳನ್ನು, ಈಸ್ಟ್ರೋಜನ್ ಹಾರ್ಮೋನು, ಪ್ರೊಜೆಸ್ಟೆರಾನ್, ಇವೆಲ್ಲವನ್ನು ನೋಡಿಕೊಂಡು ಅವುಗಳ ಕಾರ್ಯ ಏನು ಅದನ್ನು ಕಲ್ತ್ಕೊಳ್ಳಿ. ಅದೇ ರೀತಿ ಸಸ್ಯಗಳಲ್ಲೂ ಸಹ ಹಾರ್ಮೋನುಗಳಿದ್ದಾವೆ, ಹೌದಲ್ಲ. ಸೊ ಆಕ್ಸಿನ್, ಆಪ್ಸಿಕ್ ಆಮ್ಲ, ಜಿಬರ್ಲಿನ್. ಸೊ ಇವುಗಳ ಕಾರ್ಯಗಳನ್ನು ಕಲ್ತ್ಕೊಂಡಿರಿ. ನೆಕ್ಸ್ಟು ಮಾನವನ ಜೀರ್ಣಕ್ರಿಯೆಯಲ್ಲಿ ಸಹಕರಿಸುವ ವಿವಿಧ ಕಿಣ್ವಗಳ ಕಾರ್ಯ. ಸೊ ವೆರಿ ಇಂಪಾರ್ಟೆಂಟ್. ಆ ಎಲ್ಲ ಕಿಣ್ವಗಳ ಕಾರ್ಯಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು, ವಿದಳನ, ಮೊಗ್ಗಾಗುವಿಕೆ, ಬಹುವಿದಳನ. ಸೊ ಇವೆಲ್ಲವನ್ನು ನೋಡ್ಕೊಳ್ಳಿ ಮಕ್ಕಳು. ಅದಕ್ಕೆ ಉದಾಹರಣೆಗಳನ್ನು ಕಲ್ತ್ಕೊಂಡಿರಿ. ಯಾವ ಒಂದು ಜೀವಿ ಯಾವ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸ್ತದೆ ಅದು. ನೆಕ್ಸ್ಟು ಆಹಾರ ಸರಪಣಿ, ಆಹಾರ ಜಾಲ ಮತ್ತು ಜೈವಿಕ ಸಂವರ್ಧನೆಯ ಅರ್ಥ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಓಝೋನ್ ಪದರದ ಬಗ್ಗೆ ಪ್ರಶ್ನೆ ಇರ್ತದೆ, ಅದು ಸಹ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲತೆಗಳೇನು, ಮತ್ತು ಋತುಚಕ್ರದ ಬಗ್ಗೆ ಪ್ರಶ್ನೆ. ಅಥವಾ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ, ಋತುಚಕ್ರ ಎಂದರೇನು ಕೇಳ್ತಾರೆ, ಅಥವಾ ಅಂಡ ಫಲಿತಗೊಳ್ಳದಿದ್ದರೆ ಏನಾಗ್ತದೆ, 2 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಗರ್ಭಧಾರಣೆಯನ್ನು ತಡೆಗಟ್ಟುವ ವಿಧಾನಗಳು ಯಾವ್ಯಾವು, ನಿಷೇಚನ ಅಥವಾ ಯುಗ್ಮಜ ಅಥವಾ ಜರಾಯು ಬಗ್ಗೆ ಪ್ರಶ್ನೆ ಇರ್ತದೆ. ಲಿಂಗ ನಿರ್ಧಾರ ಹೇಗೆ ಆಗ್ತದೆ, ಇದು ಸಹ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ವ್ಯತ್ಯಾಸ, ಝೈಲಮ್ ಮತ್ತು ಫ್ಲೋಯಮ್, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಕ್ರಿಯೆಯ ವ್ಯತ್ಯಾಸ, ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲ ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ಇದಿಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್. ಸೊ ಕಂಪಲ್ಸರಿ 90% ಈ ಕ್ವಶನ್ಸ್ಗಳು ಬರುವಂತಹ ಕ್ವಶನ್ಸ್ಗಳಾಗಿರ್ತವೆ. ಹಾಗಾಗಿ ಇವುಗಳನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಆಗ್ತದೆ. ನೆಕ್ಸ್ಟ್ ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಕೇಳಿರುವಂತಹ ಚಿತ್ರಗಳನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಗೆ ಹೋದರೆ ಇದು ನೀವು ಎಲ್ಲ ಮಾಡೆಲ್ ಕ್ವಶನ್ ಪೇಪರಲ್ಲೂ ನಿಮಗೆ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಇರ್ತದೆ. ಅದು ಯಾವುದಪ್ಪ ಅಂತ ಹೇಳಿದರೆ ರೇಖಾಚಿತ್ರ. ಎಲ್ಲದರಲ್ಲೂ 3 ಅಂಕಕ್ಕೆ ರೇಖಾಚಿತ್ರ ಇರುತ್ತೆ. ಸೊ ಅಲ್ಲಿ ನಮಗೆ ಕೆಲವು ಬರೀ 2Fನಲ್ಲಿ ಇಟ್ಟಾಗ ಅಂತ ಕೇಳ್ತಾರೆ, ಕೆಲವೊಂದು ಸಿನಲ್ಲಿ ಇಟ್ಟಾಗ 2F ಮತ್ತು F. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ತಾಮ್ರದ ಶುದ್ಧೀಕರಣ ಚಿತ್ರ, ನೈಟ್ರೋಜನ್ ಮತ್ತು ಪ್ರೋಪೈನ್ಗಳ ಚುಕ್ಕಿ ರಚನೆ, ಏಕತಳಿ ಚಕ್ಕರ್ ಬೋರ್ಡ್, ಹೃದಯದ ಚಿತ್ರ, ಮೆದುಳಿನ ಚಿತ್ರ, ನೆಫ್ರಾನ್ ಚಿತ್ರ, ಲೋಹದ ಮೇಲೆ ಹಬೆಯ ಮೇಲೆ ವರ್ತನೆಯ ಚಿತ್ರ, ಸರಳ ವಿದ್ಯುತ್ ಮಂಡಗಳ ಚಿತ್ರ,
ಸೊ ಇದೆಲ್ಲ ಕಂಪ್ಲೀಟ್ ನಾನು ಇಲ್ಲೇನು ನಿಮಗೆ ಇಲ್ಲಿ ಚಿತ್ರಗಳು ಕಾಣಿಸ್ತಾ ಇದೆಯಲ್ಲ ಮಕ್ಕಳ, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಚಿತ್ರಗಳಾಗಿರ್ತವೆ. ಇವೆಲ್ಲ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವ ಪ್ರಶ್ನೆಗಳು. ಸೊ ಹಾಗಾಗಿ ಫಸ್ಟ್ ಇವಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಇವುಗಳನ್ನು ಒಂದು ಬಾರಿ ನೋಡ್ಕೊಳ್ಳಿ, ಅರ್ಥ ಆಗ್ತಾ ಇದೆಯಾ? ಸೊ ಇವುಗಳನ್ನ ಒಂದು ಬಾರಿ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಈ ಒಂದು ಪ್ರಿಪರೇಟ್ರಿ ಎಕ್ಸಾಮಲ್ಲೂ ಸಹ ಅಂಕಗಳನ್ನ ಸ್ಕೋರ್ ಮಾಡಲಿಕ್ಕೆ ಸಹಾಯ ಆಗ್ತದೆ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ನಿಯಮ ಹೆಚ್ಚಾಗಿ ಬೆಳಕಿನ ವಕ್ರೀಭವನದ ಕ್ರಿಯೆಗಳು, ವಕ್ರೀಭವನದ ನಿಯಮ 1ನೇ ಮತ್ತು 2ನೇ ನಿಯಮ. ಆಲ್ಮೋಸ್ಟ್ ಎಲ್ಲ ಮಾಡೆಲ್ ಕ್ವಶನ್ ಪೇಪರಲ್ಲೂ ಬೆಳಕಿನ ವಕ್ರೀಭವನ ಮತ್ತು ಪ್ರತಿಫಲನದ ನಿಯಮಗಳು ಇದ್ದಾವೆ ಮಕ್ಕಳ. ಸೊ ಮೋಸ್ಟ್ ರಿಪೀಟೆಡ್ ಆಗಿ ಬಂದಿದೆ. ಅದಲ್ಲದೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಓಮ್ನ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮ, ಇವನ್ನು ಈ 4 ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ಇವುಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ. ಸೊ ನಿಮ್ಮ ಕೊನೆಯ ಕ್ಷಣದ ತಯಾರಿ ಆಗಿರ್ತದೆ. ಇವುಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಏನೇನು ಓದಿದ್ರೆ ಆ ನಂತರ ನೀವು ಉಳಿದಂತಹವುಗಳನ್ನ ಓದ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.